ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿರುವಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ 2 ಫೇಸ್ನಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳು, ಎರಡನೇ ಹಂತದಲ್ಲಿ ಇನ್ನುಳಿದಂಥ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇವತ್ತು ನಾವು ಇದೇ ಟ್ರೆಂಡ್ ಅನ್ನುವ ಈ ಒಂದು ವಿಶೇಷ ಬುಲೆಟಿನಲ್ಲಿ ಮೊದಲ ಫೇಸ್ನಲ್ಲಿ ನಡೆಯುವಂಥ 14 ಕ್ಷೇತ್ರಗಳನ್ನು ಪಿಕ್ ಮಾಡ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಅನ್ನೋದರ ಬಗ್ಗೆ ನಿಮ್ಮ ಮುಂದೆ ಆ ಒಂದು ರಿಪೋರ್ಟನ್ನು ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ತಡ ಮಾಡೋದು ಬೇಡ, ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಇದೆ ಟ್ರೆಂಡ್ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ತೆಗೆದುಕೊಂಡಿರುವಂಥ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಅವರೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಕೂಡ ಆಗಿದೆ. ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರ ಹೆಸರು ಕೂಡ ಘೋಷಣೆ ಆಗಿರುವಂಥದ್ದು. ಮಾಜಿ ಶಾಸಕಿ, ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ, ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಹಾಲಿ ಸಚಿವರು ಕೂಡ ಇದ್ದಾರೆ. ಹಾಗಾಗಿ ಇವರಿಬ್ಬರನ್ನ ಗಮನಿಸಿದಾಗ ಟ್ರೆಂಡ್ ಹೇಗಿದೆ ಅಂತಂದ್ರೆ, ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, 54% ಇವರದ್ದೇ ಗೆಲುವು ಅಂತ ಹೇಳಲಾಗ್ತಾ ಇದೆ. ಸೌಮ್ಯ ರೆಡ್ಡಿ ಅವರು 46% ಅಂತೇಳಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂಥದ್ದು ಇದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇವತ್ತಿನ ಟ್ರೆಂಡ್. ಇನ್ನು ಮುಂದಿನ ಕ್ಷೇತ್ರತ್ತ ಗಮನ ಹರಿಸೋದಾದ್ರೆ ಬೆಂಗಳೂರು ಸೆಂಟ್ರಲ್ ಹಾಲಿ ಸಂಸದ PC ಮೋಹನ್ ಅವರಿದ್ದಾರೆ. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಅವರು ಅಂತೇಳಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗಿದೆ. ನೋಡಿ, ಬೆಂಗಳೂರು ಸೌತ್ ಒಂದು ಕಡೆ ಬಿಜೆಪಿಯ ಭದ್ರಕೋಟೆ, ಬೆಂಗಳೂರು ಸೆಂಟ್ರಲ್ ಕೂಡ ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸ್ಕೊಳ್ಳುತ್ತೆ. ಹಾಲಿ ಸಂಸದ PC ಮೋಹನ್ ಅವರು ಸತತವಾಗಿ ಗೆದ್ದುಕೊಂಡು ಬರ್ತಿದ್ದಾರೆ. ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತಿನ ಟ್ರೆಂಡ್ ಹೇಗಿದೆ ಅಂತಂದ್ರೆ ಬೆಂಗಳೂರು ಸೆಂಟ್ರಲ್ನಲ್ಲಿ PC ಮೋಹನ್ ಅವರ ಪರ ಟ್ರೆಂಡ್ ಇರುವಂಥದ್ದು 54%. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರ ಟ್ರೆಂಡ್ ಅನ್ನು ಗಮನಿಸೋದಾದ್ರೆ 46% ಇರುವಂಥದ್ದು. ಇಲ್ಲಿ ನಾವು ಈ ದಿನದ ಟ್ರೆಂಡ್ ಅನ್ನು ನಾವು ಹೇಳ್ತಾ ಇದೀವಿ. ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದ ಟ್ರೆಂಡ್ ಹೇಗಿರುತ್ತೆ ಅಂತೇಳಿ ನಮ್ಮ ವೀಕ್ಷಕರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅಂದ್ರೆ ಮತದಾರರ ನಾಡಿ ಮಿಡಿತ ಹೇಗಿರುತ್ತೆ ಅಂತೇಳಿ. ಈಗ ಮುಂದಿನ ಕ್ಷೇತ್ರ ಅಂತ ಗಮನ ಹರಿಸೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರಿರುವಂಥದ್ದು ಸದಾನಂದ ಗೌಡ ಅವರು. ಆದರೆ ಸದಾನಂದ ಗೌಡ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಶೋಭಾ ಕರಂದ್ಲಾಜೆ ಅವರನ್ನ ಕರೆದುಕೊಂಡು ಬಂದು ಬಿಜೆಪಿಯಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ. ಶೋಭಾ ಕರಂದ್ಲಾಜೆ ಅವರು ಹಾಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ. ಅಲ್ಲಿಂದ ಅವರು ಬೆಂಗಳೂರು ನಾರ್ತ್ಗೆ ಕರ್ಕೊಂಡ್ಬಂದು ಇಲ್ಲಿ ಅವರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಜೀವ್ ಗೌಡ ಅವರನ್ನ, ಡಾಕ್ಟರ್ ರಾಜೀವ್ ಗೌಡ ಅವರನ್ನ ಈಗ ಘೋಷಣೆ ಮಾಡಿರುವಂಥದ್ದು ಅಭ್ಯರ್ಥಿ ಅಂತೇಳಿ. ಇವರ ಇಬ್ಬರ ಟ್ರೆಂಡ್ ನೋಡ್ತಾ ಇದ್ದೀವಿ. 53% ಶೋಭಾ ಕರಂದ್ಲಾಜೆ ಅವರ ಪರವಾಗಿದೆ ಇವತ್ತಿನ ಟ್ರೆಂಡ್. ರಾಜೀವ್ ಗೌಡ ಅವರ ಪರವಾಗಿ ಇವತ್ತಿನ ಟ್ರೆಂಡ್ ಇದೆ 47%. ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಂತೇಳಿ ನಾವೀಗ ಗಮನಿಸಿದ್ವಿ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಹೈ ವೋಲ್ಟೇಜ್ ಪಡೆದುಕೊಂಡಿರುವಂಥ ಕ್ಷೇತ್ರ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ. ಸತತವಾಗಿ ಗೆದ್ದುಕೊಂಡು ಬರ್ತಾ ಇರುವಂಥ DK ಬ್ರದರ್ಸ್, DK ಸುರೇಶ್ ಅವರು ಹಾಲಿ ಸಂಸದರಿದ್ದಾರೆ. ತಮ್ಮ ಭದ್ರಕೋಟೆ ಅಂತ ಅವರು ಬಿಂಬಿಸಿಕೊಂಡಿದ್ದಾರೆ. ಅವರಿಗೆ ಟಕ್ಕರನ್ನ ಕೊಡುವ ಸಲುವಾಗಿ ಬಿಜೆಪಿ ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡಿ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದೆ. ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಟ್ರೆಂಡ್ ನೋಡಿ ಹೇಗಿದೆ, 50-50 ಇದೆ. ಬಹಳ ಕುತೂಹಲ ಕೆರಳಿಸ್ತಾ ಇರುವಂತಹ ಕ್ಷೇತ್ರ ಇದು. 50-50. ಡಾಕ್ಟರ್ CN ಮಂಜುನಾಥ್ ಅವರ ಪರ ಟ್ರೆಂಡ್ 50% ಇದ್ರೆ DK ಸುರೇಶ್ ಅವರ ಪರ ಟ್ರೆಂಡ್ ಇರುವಂಥದ್ದು 50%. ಅಂದ್ರೆ ನೆಕ್ ಟು ನೆಕ್ ಫೈಟ್. ಇವತ್ತಿನ ಈ ಟ್ರೆಂಡ್ ಗಮನಿಸ್ತಾ ಇದ್ದೀವಿ. ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಅಂತೇಳಿ ಗಮನಿಸೋದ್ರೆ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರನ್ನ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಮಾಧುಸ್ವಾಮಿ ಅವರು ಸಾಕಷ್ಟು ಪೈಪೋಟಿಯನ್ನು ನಡೆಸಿದ್ರು. ಮಾಧುಸ್ವಾಮಿಯ ಬೆಂಬಲಿಗರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು, ಪ್ರತಿಭಟನೆಗಳನ್ನು ಮಾಡಿದ್ರು. ಆದರೂ ಕೂಡ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ದು ವಿ ಸೋಮಣ್ಣ ಅವರಿಗೆ. ಸೊ ಅಲ್ಲಿ ಜಾತಿವಾರ ಲೆಕ್ಕಾಚಾರಗಳು ಬೇರೆ ಎಲ್ಲವೂ ಕೂಡ ಇರ್ಬೋದು. ಆದರೆ ವಿ ಸೋಮಣ್ಣ ಅವರು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಮುದ್ದಹನುಮೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ಆಗಿತ್ತು. ಇವರಿಬ್ಬರ ಟ್ರೆಂಡ್ ಅನ್ನು ನಾವೀಗ ಗಮನಿಸ್ತಾ ಇದ್ರೆ ಬಿಜೆಪಿ ಪರ ಒಲವಿದೆ, ಬಿಜೆಪಿ ಪರ ಒಲವಿರುವಂಥದ್ದು ಕಂಡು ಬರ್ತಾ ಇದೆ. ಈ ಕ್ಷಣದ ಟ್ರೆಂಡ್ ಅನ್ನು ಗಮನಿಸಿದ್ರೆ ವಿ ಸೋಮಣ್ಣ ಅವರ ಪರವಾಗಿ 51%ನಷ್ಟು ಟ್ರೆಂಡ್ ಇದ್ರೆ, ಮುದ್ದಹನುಮೇಗೌಡ ಅವರ ಪರವಾಗಿ 49% ಭಾಗ
ಟ್ರೆಂಡ್ ಇರುವಂಥದ್ದು. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬಹಳ ಚರ್ಚೆಗೆ ಕಾರಣವಾಗಿದ್ದಂತಹ ಕ್ಷೇತ್ರ. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಬದಿಗಿಟ್ಟು ಅವರ ಬದಲಾಗಿ ಮೈಸೂರು ರಾಜ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿರುವಂಥ ಬಿಜೆಪಿ ಯದುವೀರ್ ಒಡೆಯರ್ ಅವರು ಅಂತೇಳಿ ಘೋಷಣೆ ಮಾಡಿದ್ದು, ಕಾಂಗ್ರೆಸ್ನಿಂದಲೂ ಕೂಡ ಅಳೆದು ತೂಗಿ ಒಕ್ಕಲಿಗ ಪ್ಲೇ ಕಾರ್ಡ್ ಮಾಡೋದಿಲ್ಲ ಅಂತ ಹೇಳ್ಕೊಂಡೆ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಿದೆ. ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಿರುವಂಥದ್ದು. ಇಲ್ಲಿ ಟ್ರೆಂಡ್ ಹೇಗಿದೆ ಅನ್ನೋದಾದ್ರೆ ಇವತ್ತಿನ ಈ ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ದೀವಿ. ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಪರ 58% ಇದ್ರೆ ಕಾಂಗ್ರೆಸ್ನ ಪರ 42% ಟ್ರೆಂಡ್ ಇದೆ. ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಇವತ್ತಿನ ಟ್ರೆಂಡ್ನ ಪ್ರಕಾರ ನಾವು ನಿಮಗೆ ತಿಳಿಸ್ತಾ ಇರುವಂಥದ್ದು. ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿದ್ರು ಹಾಲಿ ಸಂಸದರು. ಅವರ ಬದಲಾಗಿ ಬ್ರಿಜೇಶ್ ಚೌಟ ಅವರಿಗೆ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಇನ್ನು ಕಾಂಗ್ರೆಸ್ ಪದ್ಮರಾಜ್ ಅಂತೇಳಿ ಟಿಕೆಟನ್ನು ಘೋಷಣೆ ಮಾಡಿರುವಂಥದ್ದು. ದಕ್ಷಿಣ ಕನ್ನಡ ಭಾಗ ಅಂತಂದ್ರೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆಗಳವೆಲ್ಲವೂ ಕೂಡ. ಸೊ ಹಾಗಾಗಿ ಇಂಥ ಒಂದು ಭದ್ರಕೋಟೆಯಲ್ಲಿ ಇವತ್ತಿನ ಟ್ರೆಂಡನ್ನು ಗಮನಿಸಿದ್ರೆ ಬ್ರಿಜೇಶ್ ಚೌಟ ಅವರು 57% ಅಷ್ಟು ಪಡೆದುಕೊಳ್ತಿದ್ದಾರೆ. ಪದ್ಮರಾಜ್ ಅವರು 43% ಟ್ರೆಂಡನ್ನು ಹೊಂದಿದ್ದಾರೆ. ಅಂದರೆ ಯಾರು ಗೆಲ್ತಾರೆ ಅನ್ನುವ ಒಂದು ಟ್ರೆಂಡ್ನ ಒಂದು ನಂಬರನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಮುಂದಿನ ಕ್ಷೇತ್ರ ಹಾಸನ. ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹಾಸನ HD ರೇವಣ್ಣ ಅವರ ಪುತ್ರ ಮೈತ್ರಿಯಿಂದಾಗಿ JDSಗೆ ಬಿಟ್ಟು ಕೊಟ್ಟಿದೆ. ಸೊ ಈಗ ಇಲ್ಲಿ ನೋಡಿ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿರುವಂಥ ಶ್ರೇಯಸ್ ಪಟೇಲ್ ಅವರನ್ನು ಇಳಿಸಲಾಗಿದೆ. ಶ್ರೇಯಸ್ ಪಟೇಲ್ ಅವರಿಗೆ ಒಂದು ಬಹಳ ಇತಿಹಾಸ ಇರುವಂಥದ್ದು ಅವರ ಕುಟುಂಬಕ್ಕೆ. HD ದೇವೇಗೌಡ ಅವರನ್ನೇ ಸೋಲಿಸಿದಂತಹ ಒಂದು ಕುಟುಂಬ. ಸೊ ಅಂಥ ಒಂದು ಕುಟುಂಬದಲ್ಲಿದ್ದಂಥ ಶ್ರೇಯಸ್ ಪಟೇಲ್ ಅವರು ಹೊಳೆ ನರಸೀಪುರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ಸೋಲನ್ನು ಅನುಭವಿಸಿದರು HD ರೇವಣ್ಣ ಅವರ ವಿರುದ್ಧವಾಗಿ ನಿಂತು. ಸೊ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಡ ಅಂದರೆ JDSಗೆ ಬಿಟ್ಟುಕೊಟ್ಟಿದ್ದಾರೆ. ಅದು ಘೋಷಣೆ ಆಗಬೇಕು ಪ್ರಮುಖವಾಗಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಈಗ ಶ್ರೇಯಸ್ ಪಟೇಲ್ ನಿಂತಿರುವಂಥದ್ದು. ಇಲ್ಲಿ ಟ್ರೆಂಡನ್ನು ಗಮನಿಸಿದ್ರೆ ಪ್ರಜ್ವಲ್ ರೇವಣ್ಣ ಪರ 55% ಟ್ರೆಂಡ್ ಇದ್ರೆ ಶ್ರೇಯಸ್ ಪಟೇಲ್ ಪರವಾಗಿ 45% ಟ್ರೆಂಡ್ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಮುಂದಿನ ಲೋಕಸಭಾ ಕ್ಷೇತ್ರ ಅಂತ ನಾವು ಗಮನ ಹರಿಸೋದಾದ್ರೆ ಉಡುಪಿ ಚಿಕ್ಕಮಗಳೂರು. ಶೋಭಾ ಕರಂದ್ಲಾಜೆ ಅವರು ಹಾಲಿ ಸಂಸದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ. ಆದರೆ ಈಗ ಅವರು ಕಣಕ್ಕಿಳಿದಿರುವಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ. ಹಾಗಾಗಿ ಬಿಜೆಪಿ ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆ ಅವರು ಅಂತೇಳಿ ಘೋಷಣೆ ಮಾಡಬೇಕಾಗಿದೆ. ಸೊ ಆ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು, ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ನೋಡಿ ಈ ಕ್ಷಣದ ಟ್ರೆಂಡನ್ನು ಗಮನಿಸೋದಾದರೆ ಇವತ್ತಿನ ಟ್ರೆಂಡ್ ಬಿಜೆಪಿ ಪರವಾಗಿದೆ. ಸ್ವಲ್ಪ 52, ಕಾಂಗ್ರೆಸ್ 48. ಸೊ ನೋಡಿ ನಾವಿವತ್ತು ಇಷ್ಟು ಕ್ಷೇತ್ರಗಳ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ಪ್ರಮುಖವಾಗಿ ನೋಡಿ ಇವತ್ತಿನ ಒಂದು ರಾಜಕೀಯ ಚಿತ್ರಣಗಳು, ಇವತ್ತಿನ ಒಂದು ಬೆಳವಣಿಗೆಗಳು, ಇವತ್ತಿನ ಒಂದು ಜನರ ನಾಡಿ ಮಿಡಿತ, ಮತದಾರನ ನಾಡಿ ಮಿಡಿತ ಇದೆಲ್ಲವನ್ನ ಕೂಡ ಗಮನಿಸಿದಾಗ ಸೊ ಈ ಒಂದು ಕ್ಷೇತ್ರಗಳಲ್ಲಿ ನಾವು ಇಷ್ಟೊತ್ತಿಗೂ ನಿಮ್ಗೆ ಏನು ಕೊಟ್ವಿ, ಅಷ್ಟೂ ಕ್ಷೇತ್ರಗಳಲ್ಲಿನ ಮತದಾರರ ನಾಡಿ ಮಿಡಿತ ಈ ರೀತಿಯಾಗಿದೆ. ಸೊ ಎಲ್ಲ ಒಂದು ಕಡೆ ಬಿಜೆಪಿ ಪರವಾಗೇ ಇದೆ ಇಲ್ಲಿಯವರು ಕೂಡ. ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ 50-50 ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಮಾತ್ರ 50-50 ಇರುವಂಥದ್ದು ಈಗ ಗಮನಕ್ಕೆ ಬಂದಿದೆ. ಸೊ ಜನರ ನಾಡಿ ಮಿಡಿತ ಅದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಚೇಂಜ್ ಆಗ್ಬೋದು. ಇನ್ನೂ ಬಹಳ ಟೈಮ್ ಇದೆ ಚುನಾವಣೆಗೆ. ಏಪ್ರಿಲ್ ತಿಂಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ಟ್ರೆಂಡ್ ಹೇಗಿರುತ್ತೆ ಅಂತೇಳಿ ಪ್ರತಿನಿತ್ಯ ನಾನು 6:30ಕ್ಕೆ ಬಂದು ನಿಮ್ಮ ಮುಂದೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಟ್ರೆಂಡ್ ಇದೆ ಅಂತೇಳಿ ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವತ್ತು ನಾವು ಮೊದಲ ಫೇಸ್ನಲ್ಲಿ ನಡೆಯುವಂಥ ಕೆಲ ಕ್ಷೇತ್ರಗಳ ಬಗ್ಗೆ ಟ್ರೆಂಡ್ ಹೇಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಾಳೆ ಮತ್ತೆ ಸೆಕೆಂಡ್ ಫೇಸಲ್ಲಿ ನಡೆಯುವಂಥ 2ನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಗೆ ಸಂಬಂಧಪಟ್ಟಂಥ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಹೋಗ್ತಾ ಇರ್ತೀವಿ.
ನೋಡಿ, ಇವತ್ತು ಕೆಲ ಕ್ಷೇತ್ರಗಳ ವಿಚಾರವಾಗಿ ಟ್ರೆಂಡ್ ಹೇಗಿತ್ತು ಅಂತೇಳಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಾಳೆ ಮತ್ತೊಂದಷ್ಟು ಕ್ಷೇತ್ರಗಳ ಟ್ರೆಂಡ್ ನಾಳೆಗೆ ಹೇಗಿದೆ ಅಂತೇಳಿ ಅದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ ಬುಲೆಟಿನ್. ಇದೇ ಟ್ರೆಂಡ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.